ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು PGCET 2026 ಎಕ್ಸಾಮ್ ಯಾರೆಲ್ಲ ಬರೆಯೋಕೆ ಹೋಗ್ತಿದಾರೆ ಅವ್ರಿಗೋಸ್ಕರ ಇರುತ್ತೆ. ಏನಂತಂದರೆ ಎಕ್ಸಾಮ್ ಡೇ ಗೈಡ್ಲೈನ್ಸ್. ಆ ದಿವಸ ನೀವು ಯಾವ ರೀತಿ ಎಕ್ಸಾಮ್ಗೆ ಹೋಗಿರಬೇಕು, ಏನೆಲ್ಲ ತೊಗೊಂಡು ಹೋಗಿರಬೇಕು, ಮತ್ತು ಏನೆಲ್ಲ ಅಲವ್ ಇದೆ, ಏನೆಲ್ಲ ಅಲವ್ ಇಲ್ಲ ಅನ್ನೋದನ್ನ ಈ ವಿಡಿಯೋ ಮನೇಲಿ ಹೇಳಿರ್ತೀನಿ. ಮತ್ತು ಸ್ಪೆಷಲ್ ಥಿಂಗ್ ಏನಂದರೆ KEA ಡ್ರೆಸ್ ಕೋಡ್ ಫಾಲೋ ಅಂತ ಸ್ಟ್ರಿಕ್ಟ್ ಕಂಡೀಷನ್ ಹಾಕಿದೆ. ಓಕೆ, ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ನೀವು ಆ ರೀತಿಯೇ ಡ್ರೆಸ್ ಕೋಡ್ ಹಾಕೊಂಡು ಹೋಗಿರ್ಬೇಕು. ನಿಮ್ಮ ಡ್ರೆಸ್ ಆ ರೀತಿಯೇ ಇರಬೇಕು. ಅವ್ರು KEAನಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಆ ರೀತಿ ಹಾಕೊಂಡು ಹೋಗಿದ್ರೆ ನಿಮಗೆ ಎಕ್ಸಾಮ್ ರೂಮ್ಗೆ ಅಲೋ ಮಾಡುತ್ತಾರೆ. ಇಲ್ಲಾಂದರೆ ಎಕ್ಸಾಮಲ್ಲಿ ಅಲೋ ಮಾಡೋದಿಲ್ಲ. ಇಲ್ಲಾಂದರೆ ಮತ್ತೆ ಸ್ಪೆಷಲ್ ಚೆಕಪ್ ಅಂತ ಮಾಡಿರ್ತಾರೆ, CBT ಅಂತ ಮಾಡಿರ್ತಾರೆ. ಅದೆಲ್ಲ ಸುಮ್ಮನೆ ನಿಮಗೆ ಪ್ರಾಬ್ಲಮ್ಮು, ಟೆನ್ಷನ್ ಕ್ರಿಯೇಟ್ ಮಾಡಿರುತ್ತೆ. ನೀವು ಎಕ್ಸಾಮ್ ಮೂಡಲ್ಲಿ ಹೋಗಿರ್ತೀರಾ, ಅದು ಮೂಡೇ ಚೇಂಜ್ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ ಆ ರೀತಿಯೇ ಡ್ರೆಸ್ನ ಮೇಂಟೈನ್ ಮಾಡಿ. ಓಕೆನಾ? ಇವಾಗ ಬಂದುಬಿಟ್ಟು ಡ್ರೆಸ್ ಕೋಡು ನೀವು ಎಕ್ಸಾಮ್ಗೆ ಏನೆಲ್ಲ ತೊಗೊಂಡು ಹೋಗ್ಬೇಕಂತ ಅಂದರೆ ನಾನು ಹೇಳಿರ್ತೀನಿ ನೋಡಿ. ನಿಮ್ಮ ಒಂದು PGCET ಅಡ್ಮಿಟ್ ಕಾರ್ಡ್ ಏನಿರುತ್ತೆ ಅದನ್ನು ಕಲರ್ ಪ್ರಿಂಟ್ ತೊಗೊಳ್ಬೇಕಾಗುತ್ತೆ. ಓಕೆನಾ? ನೀವು ಅದನ್ನು ಕಲರ್ ಪ್ರಿಂಟ್ ತೊಗೊಳ್ಳಿ. ಅದಾದಮೇಲೆ ಏನಂದರೆ ವ್ಯಾಲಿಡ್ ID ಪ್ರೂಫ್ ಅಂತ ಇರುತ್ತೆ, ಫೋಟೋ ID ಪ್ರೂಫ್ ಅಂತಂದರೆ ಯಾವುದಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ. ಓಕೆನಾ? ಬೇರೆ ವೋಟರ್ ID ಕಾರ್ಡ್ ಅದೆಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇದೆ, ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ. ಅದ್ರ ಆದಮೇಲೆ ಏನಂತಂದರೆ ಬಾಲ್ ಪೆನ್ ಪಾಯಿಂಟ್ ಅಂತ ಇರುತ್ತೆ. ಬ್ಲೂ ಬಾಲ್ ಪೆನ್ ಪಾಯಿಂಟ್ ಅಂತಂದರೆ ನಿಮ್ಮ OMR ಶೀಟ್ ನೀವು ರೌಂಡ್ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್ ಪಾಯಿಂಟ್ನ ಕ್ಯಾರಿ ಮಾಡಿ. ಬೇರೆ ಯಾವುದು ಪೆನ್ನ ತೊಗೊಳಕ್ಕೆ ಹೋಗಬೇಡಿ. ರೆಡ್ ಅದೆಲ್ಲನೂ ಯೂಸ್ ಇಲ್ಲ, ಮತ್ತು ನಿಮಗೆ ಅಲೋ ಕೂಡ ಮಾಡೋದಿಲ್ಲ. ಸರಿನಾ? ಮತ್ತು ಎಕ್ಸಾಮ್ ಮುಗಿಯೋವರೆಗೂ ನಿಮ್ಗೆ ಆಚೆ ಬಿಡಲ್ಲ. ಎಕ್ಸಾಮ್ ಆದಮೇಲೆ ಎಲ್ರದ್ದು OMR ಶೀಟ್ನ ಒಂದೇ ಸಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಆಚೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ನಿಮ್ಮ ಎಕ್ಸಾಮ್ ಟೈಮಿಂಗ್ಸ್ ಏನಿದೆ ಫುಲ್ ಎಕ್ಸಾಮ್ ಆಗೋವರೆಗೂ ನೀವು ಅಲ್ಲೇ ಕೂತ್ಕೊಳ್ಬೇಕಾಗುತ್ತೆ. ಸೊ ವಾಶ್ರೂಮು ಇಲ್ಲ ನೀರಡಿಕೆ ಏನಾದರೂ ಆಗಿದ್ದರೆ ನೀವು ನೀರು ಕೂಡ ಕುಡಿಬೋದು. ಎಕ್ಸಾಮ್ ಔಟ್ಸೈಡ್ ಅಂದರೆ ಸೆಂಟರ್ ರೂಮ್ ಆಚೆನೇ ನೀರು ಫೆಸಿಲಿಟಿ ಇರುತ್ತೆ. ಮತ್ತು ನೀವು ವಾಶ್ರೂಮ್ ಕೂಡ ಹೋಗ್ಬೋದು, ಅದಕ್ಕೇನು ತೊಂದರೆನೇ ಇಲ್ಲ. ಮತ್ತು ಏನೆಲ್ಲ ತೊಗೊಂಡು ಹೋಗ್ಬಾರ್ದು ಅಂತಂತಂದರೆ ನೀವು ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ, ಲಾಗ್ ಬುಕ್ ಅಂತ ಏನಾದರೂ ಇದ್ದರೆ ಅಲೋ ಇರೋದಿಲ್ಲ, ಜಾಮೆಟ್ರಿ ಬಾಕ್ಸ್ ಅಲೋ ಇರೋದಿಲ್ಲ, ಹ್ಯಾಟ್ ಕ್ಯಾಪ್ ಏನಿರುತ್ತೆ ಅದು ಅಲೋ ಇರೋದಿಲ್ಲ, ಮಾಸ್ಕ್ ಏನಾದರೂ ಹಾಕ್ತಿದ್ರೆ ನಿಮಗೆ ಅಲರ್ಜಿ ಏನಾದರೂ ಇದ್ದರೆ ಮಾಸ್ಕ್ ಕೂಡ ಅಲೋ ಇರೋದಿಲ್ಲ. ಪೆನ್ಸಿಲು, ಪೇಪರ್ ಕೂಡ ಅಲೋ ಇರೋದಿಲ್ಲ. ಪೇಪರ್ ಸರ್ ನಾನು ರಫ್ ಏನು ಯೂಸ್ ಮಾಡ್ಬೇಕಂತಂದರೆ ನಿಮಗೆ ಕೊಟ್ಟಿರೋ ಕ್ವಶನ್ ಪೇಪರ್ ಮೇಲ್ಗಡೆ ಮತ್ತು ಕೆಳಗಡೆ ಸ್ಪೇಸ್ ಇರುತ್ತೆ, ಅಲ್ಲೇ ನೀವು ರಫ್ ಯೂಸ್ ಮಾಡ್ಕೊಳ್ಬೋದು. ನೀವು ಎಕ್ಸ್ಟ್ರಾ ಎಡಿಷ್ನಲ್ ಪೇಪರ್ ತೊಗೊಂಡು ಹೋಗಿದ್ರೆ ಕೊಡಲ್ಲ, ಮತ್ತು ಅವರು ನಿಮಗೆ ಎಡಿಷ್ನಲ್ ಪೇಪರ್ ಕೂಡ ಕೊಡೋದಿಲ್ಲ ರಫ್ ಯೂಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಎಕ್ಸಾಮ್ ಗೈಡ್ಲೈನ್ಸ್ ಏನಿದೆ ಅಂತಂತಂದರೆ ನೀವು 60 ಮಿನಿಟ್ಸ್ ಬಿಫೋರ್ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಚೆಕಿಂಗ್ ಮಾಡ್ತಾರೆ. ಓಕೆನಾ? ನೀವು ಫುಲ್ ಚೆಕಪ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ 60 ಮಿನಿಟ್ಸ್ 1 ಗಂಟೆ ಬಿಫೋರ್ ಎಕ್ಸಾಮ್ಗೆ ಹೋಗಿರಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದಮೇಲೆ ಲೊಕೇಶನ್ ಎಲ್ಲನೂ ಮೊದಲೇನೆ ನೋಡ್ಕೊಂಡಿರಿ. ನಾನು ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತು ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಇಶ್ಯೂಸ್ ಬಂದರೆ ನೀವು ಯಾವ ರೀತಿ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ಮಾಡ್ಕೊಳ್ಬೇಕನ್ನೋದು ಹೇಳಿರ್ತೀನಿ. ಮತ್ತು ಇವಾಗ ಡ್ರೆಸ್ ಕೋಡ್ ಅಂತ ಬಂದರೆ ಬಾಯ್ಸ್ಗೆ ಏನಿರುತ್ತೆ ಡ್ರೆಸ್ ಕೋಡು, ನೀವು ಹಾಫ್ ಸ್ಲೀವ್ ಶರ್ಟ್ ಇಲ್ಲ ಟಿ ಶರ್ಟ್ ಹಾಕಬೇಕಾಗುತ್ತೆ. ಫುಲ್ ಸ್ಲೀವ್ ಶರ್ಟ್ ಏನಿರುತ್ತೆ ನಿಮ್ಮ ಫುಲ್ ತೋಳು ಶರ್ಟ್ ಆಗಿರಲಿ ಟಿ ಶರ್ಟ್ ಆಗಿರಲಿ ನಿಮಗೆ ಅಲೋ ಇರೋದಿಲ್ಲ. ಮತ್ತು ನೀವು ಫುಲ್ ತೋಳು ಶರ್ಟ್ ಹಾಕ್ಬಿಟ್ಟು ನಾನು ಮಡ್ಚ್ಕೊಳ್ತೀನಿ ಸರ್, ಫೋಲ್ಡ್ ಮಾಡ್ಕೊಳ್ತೀನಿ ಅಂದರೂ ಕೂಡ ಅಲೋ ಇರೋದಿಲ್ಲ. ಏನಂತಂದರೆ ನೀವು ಅಲ್ಲಿ ಚೀಟಿ ಇಟ್ಕೊಂಡು ಬಂದಿದ್ದೀರಾ, ಮಾಲ್ ಪ್ರಾಕ್ಟೀಸ್ ಕೇಸಲ್ಲಿ ಕನ್ಸಿಡರ್ ಆಗುತ್ತೆ. ಹಾಫ್ ಸ್ಲೀವ್ ಶರ್ಟ್ ಹಾಕ್ಕೊಂಡಿರಿ. ಮತ್ತು ಕಾಲರ್ ಕೂಡ ಹೆವಿ ಇರಬಾರ್ದು, ಲೈಟ್ ಕಾಲರ್ ಇರುತ್ತೆ ನೋಡಿ. ಒಂದೊಂದು ಟಿ ಶರ್ಟ್ಗೆಲ್ಲ ಕಾಲರ್ ಯಾವ ರೀತಿ ಇರುತ್ತೆ ಅಂತಂದರೆ ಜಿಪ್ಸ್ ಇರುತ್ತೆ, ಮತ್ತು ಕಾಲರ್ ಮೇಲೆ ಕಾಲರ್ ಇರುತ್ತೆ. ಆ ರೀತಿ ಯಾವುದು ಅಲೋ ಇರೋದಿಲ್ಲ. ಸರಿನಾ? ಮತ್ತು ಪ್ರಿಂಟೆಡ್ ಶರ್ಟ್ ಕೂಡ ಹಾಕೊಳಕ್ಕೆ ಹೋಗಬೇಡಿ. ಪ್ರಿಂಟೆಡ್ ಶರ್ಟ್ಸ್ ಎಲ್ಲ ಬಂದಿದೆ ಇವಾಗ, ಕಲರ್ ಆಗಿ ಬರೆದಿರೋದಿಲ್ಲ, ಎಲಿಫೆಂಟ್ ಚಿತ್ರ, ಈ ರೀತಿ ಚಿತ್ರ ಬಂದಿದೆ. ಅದೇನಿಲ್ಲ, ಒಂದೇ ಕಲರ್ ಇರಬೇಕು. ಇಲ್ಲಾಂದರೆ ಚೆಕ್ ಶರ್ಟ್ ಆಗಿರ್ಬೇಕು, ಚೆಕ್ಸ್ ಲೈನ್ ಇರೋದು. ಒಂದೇ ಕಲರ್ ಶರ್ಟ್ ಇದ್ದರೆ ಬೆಸ್ಟ್. ಓಕೆನಾ? ಮತ್ತು ಸಿಂಪಲ್ ಪ್ಯಾಂಟ್ ಅಂತ ಬಂದಾಗ ಸಿಂಪಲ್ ಫಾರ್ಮಲ್ ಪ್ಯಾಂಟ್ ಹಾಕ್ಕೊಳ್ಳಿ. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ರು 2 ಪಾಕೆಟ್ಸ್ ಅಷ್ಟೇ ಇರಬೇಕು. ಜೀನ್ಸ್ ಇವಾಗ ಬ್ಯಾಗಿ, ಬಗಿ ಮತ್ತು ಯಾವುದ್ಯಾವುದೋ ಡಿಫ್ರೆಂಟ್ ಪ್ಯಾಂಟ್ಸ್ ಎಲ್ಲ ಬಂದಿದೆ. ಓಕೆನಾ? ಒಂದೇ ಪ್ಯಾಂಟ್ಗೇನೆ 4-5 ಜೇಬ್ ಇರುತ್ತೆ, ಒಂದು 8-10 ಜೇಬ್ ಇರುತ್ತೆ, ಒಂದು 5-6 ಜಿಪ್ಸ್ ಇರುತ್ತೆ. ಆ ರೀತಿ ಎಲ್ಲ ಹಾಕ್ಕೊಂಡ್ರೆ ಅಲೋ ಇರೋದಿಲ್ಲ. ಸೊ ಏನಂತಂದರೆ 2 ಪಾಕೆಟ್ಸ್ ಇರೋ ಜೀನ್ಸ್ ಪ್ಯಾಂಟ್, ನಾರ್ಮಲ್ ಜೀನ್ಸ್ ಪ್ಯಾಂಟ್ ಇರುತ್ತಲ್ವಾ ಆ ರೀತಿ. ಮತ್ತು ಫುಲ್ ಏನಂತಂದರೆ ಸ್ಕಿನ್ಗೆ ಅಟ್ಯಾಚ್ ಇರೋ ಥರ ಪ್ಯಾಂಟ್ನು ಹಾಕೊಳಕ್ಕೆ ಹೋಗಬೇಡಿ. ನಾರ್ಮಲ್ ಸ್ವಲ್ಪ ಲೂಸ್ ಇರೋ ಥರ ಹಾಕ್ಕೊಳ್ಳಿ. ಆಮೇಲೆ ಬೆಲ್ಟ್ ಕೂಡ ಅಲೋ ಇರೋದಿಲ್ಲ, ಅದಕ್ಕೆ ಮೆಟಾಲಿಕ್ ಇದು ಇರುತ್ತೆ. ಓಕೆ, ಹೋಲ್ಡರ್ ಇರುತ್ತೆ. ಬೆಲ್ಟ್ ಕೂಡ ಹಾಕೊಳಕ್ಕೆ ಹೋಗಬೇಡಿ. ಸರಿನಾ? ಮತ್ತು ನೀವು ಏನೆಲ್ಲ ಹಾಕ್ಕೊಳ್ಬಾರ್ದು ಅಂತಂದರೆ ಇಯರ್ ರಿಂಗ್ ಇದ್ದರೆ ಹಾಕ್ಕೊಳ್ಬೇಡಿ. ಮತ್ತು ನೀವು ಕೈಗೆಲ್ಲ ರಿಂಗ್ ಹಾಕ್ಕೊಂಡಿರ್ತೀರ. ಓಕೆನಾ? ಫಿಂಗರ್ ರಿಂಗ್ಸು, ಗೋಲ್ಡು, ಸಿಲ್ವರು ಮತ್ತು ಬೇರೆ ಯಾವುದಿದ್ರು ಅದು ಕೂಡ ಅಲೋ ಇರೋದಿಲ್ಲ. ಆಚೆನೇ ಒಂದು ರೂಮಲ್ಲಿ ಎತ್ತಿಡಕ್ಕೆ ಹೇಳಿರ್ತಾರೆ, ಇಲ್ಲ ಇದು ಮಾಡಿರ್ತಾರೆ. ಇವಾಗ ನೀವು ಸಿಲ್ವರ್ ಗೋಲ್ಡ್ ಏನಾದ್ರು ಹಾಕಿದರೆ ರೂಮಲ್ಲಿ ಎತ್ತಿಡಕ್ಕೆ ಹಾಕಿದರೆ ನಿಮಗೆ ಎಕ್ಸಾಮಲ್ಲಿ ಹೋದಾಗ ಟೆನ್ಷನ್ ಆಗಿಬಿಡುತ್ತೆ. ಯಾರಾದರೂ ತೊಗೊಂಡೋದ್ರೆ ಏನು ಮಾಡೋದು, ಹೆಂಗೆ ಸೇಫ್ ಇರುತ್ತಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇಟ್ಬಿಟ್ಟು ಹೋಗಿ. ಸರಿನಾ? ಬಾಯ್ಸು
ಮತ್ತೆ ಕ್ಯಾಪ್ ಹಾಕೋ ಹ್ಯಾಬಿಟ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ. ಕ್ಯಾಪು, ಹ್ಯಾಟ್ ಎಲ್ಲ ಹಾಕೋ ಪ್ರಾಕ್ಟೀಸ್ ಇರುತ್ತೆ. ಸನ್ ಗ್ಲಾಸಸ್ ಹಾಕೋ ಪ್ರಾಕ್ಟೀಸ್ ಇರುತ್ತೆ. ಅದೇನು ಅಲೋ ಇರೋದಿಲ್ಲ. ಸರಿನಾ ಸ್ಟೂಡೆಂಟ್ಸ್? ನಿಮ್ಗೇನಾದ್ರೂ ನಂಬರ್ ಸ್ಪೆಕ್ಸ್ ಇದ್ರೆ ಅದನ್ನ ಹಾಕ್ಬೋದು ನೀವು. ಮತ್ತೆ ಟೀತ್‌ಗೆ ಬ್ರೇಸಸ್ ಇರುತ್ತೆ. ಅದೇನಾದ್ರು ಇದ್ರೂ ಕೂಡ ನೀವು ಹಾಕ್ಬೋದು. ಮತ್ತೆ ಕಿವಿ ಕೇಳಲ್ಲ ಅಂತ ಅನ್ನೋರು ಹಿಯರಿಂಗ್ ಏಡ್ ಅಂತ ಇರುತ್ತೆ. ಅದನ್ನ ಕೂಡ ನೀವು ಹಾಕೊಳ್ಬೋದು. ಸರಿನಾ? ನಿಮ್ಗೇನಾದ್ರೂ ಇಲ್ನೆಸ್ ಇದ್ರೆ, ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಕಡೆಯಿಂದ ಏನಾದ್ರೂ ಮೆಡಿಸಿನ್ಸ್ ತಗೊಂಡಿದ್ರೆ ಅದು ರಿಸಿಪ್ಟ್ ಇರಬೇಕಾಗತ್ತೆ. ಅವಾಗನೇ ಅಲೋ ಮಾಡ್ತಾರೆ. ಇಲ್ಲಾಂದ್ರೆ ಆಚೆನೇ ಬಿಸಾಕ್ಬೇಕಾಗತ್ತೆ. ಮತ್ತೆ ನಿಮ್ಮ ವಾಚ್ ಕೂಡ ಅಲೋ ಇರೋದಿಲ್ಲ. ಯಾವುದೇ ರೀತಿಯ ವಾಚ್ ಅಲೋ ಇರೋದಿಲ್ಲ. ಸ್ಮಾರ್ಟ್ ವಾಚ್ ಆಗಿರಲಿ, ನಾರ್ಮಲ್ ವಾಚ್ ಆಗಿರಲಿ, ಯಾವುದೇ ರೀತಿಯ ವಾಚ್ ಅಲೋ ಇರೋದಿಲ್ಲ. ಬಟ್ ನೀವು ಬೆಲ್ ಟೈಮಿಂಗ್ಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ನಿಮಗೆ ಟೈಮ್ ಆಗಿದೆ ಇಲ್ವಾ, ಎಷ್ಟು ಟೈಮ್ ಉಳಿದಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆನಾ? ಇವಾಗ ಡ್ರೆಸ್ ಕೋಡ್ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಹುಡುಗಿಯರಿಗೆ ವೆರಿ ಇಂಪಾರ್ಟೆಂಟ್. ಏನಕ್ಕಂತಂದ್ರೆ ಡಿಸೈನ್ ಡ್ರೆಸ್ ಆಗಿರಲಿ, ನೀವು ಮತ್ತೆ ಇಯರ್ ರಿಂಗ್ಸು ಅದೆಲ್ಲ ಹಾಕಿರ್ತೀರಾ, ಮತ್ತೆ ಹೇರ್ಗೆ ಬಕ್ಕಲ್ ಕ್ಲಿಪ್ ಎಲ್ಲ, ಅದನ್ನೆಲ್ಲ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಹೇಳಿರ್ತೀನಿ ನೋಡಿ. ನಿಮಗೂ ಕೂಡ ಫುಲ್ ಸ್ಲೀವ್ ಶರ್ಟು, ಟಿ ಶರ್ಟು ಅಲೋ ಇಲ್ಲ. ಟಾಪ್ ಕೂಡ ಫುಲ್ ಸ್ಲೀವ್ ಇದ್ರೆ ಅಲೋ ಇರೋದಿಲ್ಲ. ಸೊ ಹಾಫ್ ಸ್ಲೀವ್ ಏನಿರುತ್ತೆ ಅದನ್ನ ಹಾಕೊಳ್ಳಿ. 3/4 ಕೂಡ ಅಲೋ ಆಗಿರುತ್ತೆ. ಓಕೆನಾ? ಮತ್ತೆ ನಿಮ್ಮ ಗರ್ಲ್ಸ್‌ದು ಟಾಪ್ಸ್ ಎಲ್ಲ ಕಲರ್ ಆಗಿರುತ್ತೆ. ಚಿತ್ರ ಪ್ರಿಂಟೆಡ್ ಆಗಿರುತ್ತೆ. ಅದನ್ನ ಹಾಕೊಂಡಿದ್ರೆ ಅಲೋ ಇರೋದಿಲ್ಲ. ಸೊ ನಾರ್ಮಲ್ ಒನ್ ಕಲರ್ ಇರುತ್ತಲ್ಲ ಅದನ್ನ ಹಾಕೊಳ್ಳಿ. ಇಲ್ಲಾಂದ್ರೆ ಟಿ ಶರ್ಟ್ ಈಸ್ ಬೆಸ್ಟ್. ಕಾಲರ್‌ಲೆಸ್ ಟಿ ಶರ್ಟ್ ಇರುತ್ತೆ ನೋಡಿ, ನೈಟ್ ವೇರ್ ಆ ಥರ. ಅದನ್ನ ಬೆಸ್ಟ್ ಇರುತ್ತೆ. ನಿಮ್ಗೇನಾದ್ರೂ ಅದು ಹಾಕೊಳ್ಳೋ ಅಭ್ಯಾಸ ಇದ್ರೆ ನಿಮ್ಮ ನೈಟ್ ವೇರ್ ಟಿ ಶರ್ಟ್ ಇರುತ್ತಲ್ವ ಅದನ್ನೇ ಹಾಕೊಂಡೋಗಿ, ಏನು ಪ್ರಾಬ್ಲಮ್ ಇರೋದಿಲ್ಲ. ಸರಿನಾ? ಮತ್ತೆ ಆಮೇಲೆ ಕುರ್ತಿ, ಈ ರೀತಿ ಪೈಜಾಮ, ಈ ಥರ ಎಲ್ಲಾನು ಇರುತ್ತೆ. ಡಿಸೈನು, ಹುಡುಗಿಯರಿಗೆ ಡ್ರೆಸ್ ಅದನ್ನೆಲ್ಲನೂ ಅಲೋ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಅದು ಹಾಕೊಂಡು ಹೋಗಿದ್ರೇನೆ ನಿಮ್ಗೆ ಎಕ್ಸಾಮ್‌ಗೆ ತೊಂದರೆ ಆಗ್ಬಿಡುತ್ತೆ. ಮತ್ತೆ ನ್ಯೂ ಡ್ರೆಸ್ ಏನಾದ್ರೂ ಇದ್ರೆ ಹಾಕೊಂಡು ಹೋಗಕ್ಕೆ ಹೋಗಬೇಡಿ. ನ್ಯೂ ಡ್ರೆಸ್ ಹಾಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತಂದ್ರೆ, ಅದು ಡಿಫ್ರೆಂಟ್ ಕಲರ್ ಸ್ಮೆಲ್ ಬರೋದಾಗಿರಲಿ, ಇಲ್ಲ ಮೈಗೆ ಚುಚ್ಕೊಳ್ಳೋ ಥರ ಆಗಿರುತ್ತೆ. ನಿಮಗೆ ಎಕ್ಸಾಮ್ ಬರೆಯುವಾಗ ಡಿಸ್ಟರ್ಬ್ ಆಗಿರುತ್ತೆ. ಸೊ ಹಳೆ ಡ್ರೆಸ್ ಏನಿದೆ ನಿಮ್ಮ ಮನೆಯಲ್ಲಿ ಅದನ್ನೇ, ಬಟ್ ಕಲರ್ಡ್ ಆಗಿರಬಾರ್ದು. ಸಿಂಪಲ್ ಕಲರ್ ಆಗಿರೋದನ್ನ ಟಿ ಶರ್ಟು ಇಲ್ಲ ಟಾಪ್ಸ್ ಇದ್ರೂ ಕೂಡ ಇದನ್ನ ಹಾಕೊಂಡು ಹೋಗಿರಿ. ಮತ್ತೆ ಇಲ್ಲ ಅಂತಂದ್ರೆ ಈ ಕಾಲೇಜ್ ಡ್ರೆಸ್ ಇರುತ್ತೆ ನೋಡಿ, ಫುಲ್ ಅದಕ್ಕೇನೋ ಹೇಳ್ತಾರಲ್ವ, ನೂರಿ ಅಂತ ಏನೋ ಹೇಳ್ತಾರೆ. ಸೊ ಅದನ್ನ ಹಾಕೊಂಡು ಹೋಗ್ಬೋದು ನೀವು. ಅದನ್ನ ಕೂಡ ಅಲೋ ಇರುತ್ತೆ. ಬಾಟಮ್ ವೇರ್ ಅಂತ ಬಂದಾಗ, ಪ್ಯಾಂಟ್ಸ್ ಅಂತ ಬಂದಾಗ, ನೀವು ಹುಡುಗಿಯರು ಇವಾಗ ಹೊಸದು ಬಂದಿದೆ. ಬ್ಯಾಗಿ ಅಂತ ಬಂದಿದೆ, ಮಾಮ್ ಫಿಟ್ಟು, ವೈಡ್ ಲೆಗ್ ಬಾಟಮ್ ಈ ರೀತಿ ಎಲ್ಲ ಬಂದಿದೆ. ಅದ್ಯಾವುದೂ ಅಲೋ ಇರೋದಿಲ್ಲ. ಓಕೆನಾ? ಅದಕ್ಕೆ ಮತ್ತೆ ಪ್ಯಾಂಟ್‌ಗೆ 3-4 ಬಟನ್ಸ್ ಇರುತ್ತೆ. ಮೆಟಲ್ ಕೂಡ ಅಲೋ ಇರೋದಿಲ್ಲ. ಮೆಟಲ್ ಡಿಟೆಕ್ಟರ್ ಇರುತ್ತೆ. ಸೊ ನೀವು ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋ ಹ್ಯಾಬಿಟ್ ಇದ್ರೂ ಕೂಡ ನಾರ್ಮಲ್ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ. ಜಾಸ್ತಿ ಪಾಕೆಟ್ಸ್ ಇರಬಾರ್ದು. 2 ಪಾಕೆಟ್ಸ್ ಅಷ್ಟೇ ಇರಬೇಕು. ಬಟನ್ ಕೂಡ ಇದ್ರೂ ಒಂದೇ ಬಟನ್ ಇರೋ ಥರ ಇರೋದನ್ನ ಹಾಕೊಳ್ಳಿ. ಇದು ಬಗಿ ಡಿಫ್ರೆಂಟ್ ಪ್ಯಾಂಟ್ಸು ಮತ್ತೆ ಫುಲ್ಲು ಲೆಂತ್ ಇರುತ್ತೆ ಪ್ಯಾಂಟು, ಆ ರೀತಿ ಹಾಕ್ಕೊಂಡ್ರೆ ಎಕ್ಸಾಮಲ್ಲಿ ನಿಮಗೆ ಏನೇನು ಮಾಡ್ತಾರೆ ಅಂತಂದ್ರೆ, ಅಲೋ ಮಾಡಿದ್ರು ಎಕ್ಸ್ಟ್ರಾ ಚೆಕಪ್ ಮಾಡ್ತಾರೆ. ಎಕ್ಸ್ಟ್ರಾ ಚೆಕಪ್ ಮಾಡುವಾಗ ನಿಮಗೆ ಫುಲ್ ಕನ್‌ಫ್ಯೂಸ್ ಆಗಿಬಿಡ್ತೀರಾ, ಟೆನ್ಷನ್ ಆಗಿಬಿಡ್ತೀರಾ, ಓದಿರೋದು ಕೂಡ ಮರ್ತೋಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಹೋಗಿ. ಓಕೆನಾ? ಮತ್ತೆ ಚಪ್ಪಲ್ ಅಂತ ಬಂದಾಗ ಏನಂತಂದ್ರೆ, ಶೂಸ್ ಅಲೋ ಇರೋದಿಲ್ಲ. ಬಾಯ್ಸ್‌ಗೂ ಮತ್ತೆ ಗರ್ಲ್ಸ್‌ಗೂ ಕೂಡ ಶೂಸ್ ಏನಿರುತ್ತೆ ಅಲೋ ಇರೋದಿಲ್ಲ. ಬಾಯ್ಸ್ ಲಾಸ್ಟ್‌ವರೆಗೂ ನೋಡಿ. ಬಾಯ್ಸ್ ಯಾರಾದ್ರೂ ನೋಡ್ತಾ ಇದ್ರು ಲಾಸ್ಟಲ್ಲಿ ಮತ್ತೆ ಏನೇನು ಡಿಫ್ರೆಂಟ್ ಥಿಂಗ್ಸ್ ನೀವು ಕ್ಯಾರಿ ಮಾಡ್ಬೇಕನ್ನೋದನ್ನ ಹೇಳಿರ್ತೀನಿ. ಚಪ್ಪಲ್ ಏನಂತಂದ್ರೆ ನೀವು ಸ್ಲಿಪ್ಪರ್ ಹಾಕೊಳ್ಬೋದು. ಸ್ಯಾಂಡಲ್ಸ್ ಕೂಡ ಜಾಸ್ತಿ ಸ್ಟಿಕ್ಕರ್ ಇಲ್ಲದೆ ಇರೋದನ್ನ ಹಾಕೊಳ್ಳಿ. ನಾರ್ಮಲ್ ಸ್ಟಿಕ್ಕರ್ಸ್ ಇರುತ್ತಲ್ವಾ, 1-2 ಸ್ಟಿಕ್ಕರ್ ಅಷ್ಟೇ. ಆ ರೀತಿ ಚಪ್ಪಲ್ಸ್ ಹಾಕೊಳ್ಳಿ. ಶೂಸ್ ಹಾಕೊಂಡು ಹೋಗಿದ್ರೆ ಶೂಸ್ ಅಲೋ ಇರೋದಿಲ್ಲ. ಆಚೆನೇ ಬಿಟ್ಟು ಹೋಗಬೇಕಾಗುತ್ತೆ. ಇಲ್ಲ ಮತ್ತೆ ಸುಮ್ಮನೆ ಏನಕ್ಕೆ ಹಾಕೊಂಡು ಬಂದ್ರಿ ಆ ರೀತಿ ಈ ರೀತಿ ಕೇಳ್ತಾ ಇರ್ತಾರೆ. ಮತ್ತೆ ಹೈ ಹೀಲ್ ಸ್ಯಾಂಡಲ್ ಇರುತ್ತೆ. ಓಕೆನಾ? ಫುಲ್ ಹೀಲ್ಸ್ ಇರೋ ಸ್ಯಾಂಡಲ್ಸ್ ಎಲ್ಲಾನು ಅಲೋ ಇರೋದಿಲ್ಲ ಹುಡುಗಿಯರಿಗೆ. ಸಿಂಪಲ್ ಫ್ಲಾಟ್ ಆಗಿರೋ ಚಪ್ಪಲ್ನ ಹಾಕೊಂಡು ಹೋಗಿ. ಮತ್ತೆ ನೀವೇನಾದ್ರೂ ಮೆಟಲ್‌ದು ಚೈನ್ ಏನಾದ್ರೂ ಹಾಕಿದ್ರೆ ಹುಡುಗಿಯರು, ನಿಮ್ಗೆ ಅಲೋ ಇರೋದಿಲ್ಲ. ಮ್ಯಾರಿಡ್ ಗರ್ಲ್ಸ್‌ಗೆ ಮಂಗಲಸೂತ್ರ ಮತ್ತೆ ಕಾಲುಂಗುರ ಅದಷ್ಟೇನೆ ಅಲೋ ಇರುತ್ತೆ. ಅದಾದ್ಮೇಲೆ ಇಯರ್ ರಿಂಗ್ಸ್ ಕೂಡನು ಏನಂತಂದ್ರೆ ಒಂದೊಂದು ಸೆಂಟರಲ್ಲಿ ಅಲೋ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಗೋಲ್ಡ್, ಸಿಲ್ವರ್ ಇಯರ್ ರಿಂಗ್ಸ್ ಇದ್ರೆ ಮನೆಯಲ್ಲೇ ಬಿಚ್ಚಿಬಿಟ್ಟು ಹೋಗಿ. ನೋಸ್ ಪಿನ್ ಕೂಡ ಅಲೋ ಇರಲಿಲ್ಲ ಲಾಸ್ಟ್ ಇಯರ್ ಒಂದೊಂದು ಎಕ್ಸಾಮ್ ಸೆಂಟ್ರಲ್ಲಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಕೇರ್ ಇದು ಮಾಡ್ಕೊಳ್ಳಿ. ಹೇರ್ಸ್‌ಗೆ ರಬ್ಬಲ್ ಅಂತ ಬಂದಾಗ, ಅದು ₹1ಗೆ 4 ರಬ್ಬರ್ ಬರುತ್ತೆ ಬ್ಲಾಕ್ ಕಲರ್, ಆ ರೀತಿ ಸಿಂಪಲ್ ಆಗಿರೋದನ್ನ ಹಾಕೊಂಡೋಗಿ. ಸುಮ್ಮನೆ ಏನಕ್ಕೆ ಹೆವಿ ಹಾಕೊಂಡೋಗ್ಬಿಟ್ಟು ಎಕ್ಸಾಮ್‌ಗೆ ಟೆನ್ಷನ್ ಮಾಡ್ಕೊಳ್ತೀರಾ. ಸರಿನಾ? ಮತ್ತೆ ಏನೇ ಒಂದು ನಾನು ಮಿಸ್ ಮಾಡಿದ್ರು ನೀವು ಕಮೆಂಟಲ್ಲಿ ಹಾಕಿರಿ. ನಾನು ಅದು ನೀವು ಅಲೋ ಆಗುತ್ತಾ ಇಲ್ವಾ ಅನ್ನೋದನ್ನ ಹೇಳಿರ್ತೀನಿ. ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದೆ, ಮೊಬೈಲ್ ಫೋನು, ಪೆನ್ ಡ್ರೈವ್, ಇಯರ್‌ಫೋನ್ ಮಿಸ್ಟೇಕ್ ಆಗಿ ಕೂಡ ತಗೊಂಡೋಗಕ್ಕೆ ಹೋಗಬೇಡಿ. ಓಕೆನಾ? ಆಚೆ ನಿಮ್ಮ ಪೇರೆಂಟ್ಸ್ ಇದ್ರೆ ಅವ್ರಿಗೇನೆ ಕೊಟ್ಬಿಟ್ಟು ಹೋಗಿ. ಮತ್ತೆ ನೀವು ವಾಟರ್ ಬಾಟಲ್ ಅಂತ ಬಂದಾಗ, ಇವಾಗ ಏನಂತಂದ್ರೆ ಸ್ಟೂಡೆಂಟ್ಸು ಆಚೆ ಕಡೆ ಎಲ್ಲ ನೀರು ಕುಡಿಯೋದಿಲ್ಲ. ನೀವು ವಾಟರ್ ಬಾಟಲ್ ಕ್ಯಾರಿ ಮಾಡಿ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಶಾಪಲ್ಲೆಲ್ಲ ಬಿಸ್ಲರಿ, ಕಿನ್ಲೆ ಅಂತ ಸಿಗುತ್ತಲ್ವ, ಅದನ್ನ ಕ್ಯಾರಿ ಮಾಡಿ. ಬಟ್ ಸ್ಟಿಕ್ಕರ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ಓಕೆನಾ? ಕಂಪ್ನಿ ಸ್ಟಿಕ್ಕರ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಬಾಟಲ್ ಆಗಿರುತ್ತೆ. ಅದನ್ನ ನೀವು ತಗೊಂಡು ಹೋಗ್ಬೋದು. ಬಟ್ ಈ ಟೇಬಲ್ ಏನಿರುತ್ತೆ ಫ್ರೂಟ್ಸು ಅದೇನು ಅಲೋ ಇರೋದಿಲ್ಲ. ಅದೇನು ತಗೊಂಡೋಗಕ್ಕೆ ಹೋಗಬೇಡಿ. ಸರಿನಾ? ಮತ್ತೆ ಏನಂತಂದ್ರೆ ಪೇಪರು, ಇರೇಸರ್ಸ್ ಅಂತ ಇರುತ್ತಲ್ವಾ, ಅದನ್ನ ಕೂಡ ತಗೊಂಡ್ ಹೋಗಬೇಡಿ. ಮತ್ತೆ ಹುಡುಗಿಯರಿಗೆ ಸ್ಪೆಷಲ್ ಥಿಂಗ್ ಏನಂತಂದ್ರೆ, ನೀವು ಲೈಕ್
ಸ್ಯಾನಿಟರಿ ಪ್ಯಾಡ್ಸ್ ಏನಾದರೂ ಕ್ಯಾರಿ ಮಾಡ್ಬೋದು ಅಂದರೆ ಕ್ಯಾರಿ ಮಾಡ್ಬೋದು, ಅದಕ್ಕೇನು ತೊಂದರೆ ಇರೋದಿಲ್ಲ. ಸೊ ಬೇರೆ ಮೆಡಿಕಲ್ ಥಿಂಗ್ಸ್ ಏನಾದರೂ ನೀವು ಕ್ಯಾರಿ ಮಾಡ್ಬೇಕಂತಂದ್ರೆ ಅದಕ್ಕೆ ರಿಸಿಪ್ಟ್ ಬೇಕಾಗುತ್ತೆ. ಸ್ಯಾನಿಟರಿ ಪ್ಯಾಡ್ಗೆ ಏನು ರಿಸಿಪ್ಟ್ ಬೇಕಾಗೋದ್ರಿಂದ ನೀವು ಕ್ಯಾರಿ ಮಾಡ್ತೀನಿ ಅಂದ್ರೂ ಕೂಡ ಕ್ಯಾರಿ ಮಾಡಿ, ಅದಕ್ಕೇನು ತೊಂದರೆನೇ ಇಲ್ಲ. ಮತ್ತೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿರಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮಗೆ ಫುಲ್ ಕ್ಲಿಯರ್ ಆಗಿ ಬೆಲ್ ಟೈಮಿಂಗ್ಸ್ ಏನಿರುತ್ತೆ, ನೀವು ಎಷ್ಟು ಗಂಟೆಗೆ ಏನೇನು ಪೇಪರ್ ಬರುತ್ತೆ, ನೀವು ಆ ಬೆಲ್ ಹೊಡೆದ ಮೇಲೇ ತಿಳ್ಕೊಳ್ಬೇಕು. ಇನ್ನು ಎಷ್ಟು ಟೈಮಿಂಗ್ ಇದೆ ಬೆಲ್ ಹೊಡೆದ ಮೇಲೆ ತಿಳ್ಕೊಬೇಕು. ನೀವು ಯಾವ ರೀತಿ ರೌಂಡ್ ಅಪ್ ಮಾಡ್ಬೋದು, ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಯಾವ ರೀತಿ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಮ್ಗೇನು ಬೇಕಾಗಿಲ್ಲ, ನಿಮ್ದೊಂದು ವೀಡಿಯೋಗೆ ಲೈಕ್ ಅಷ್ಟೇ ಸಾಕು. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.